ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಕಟಕ ರಾಶಿ. ಈ ಕಟಕ ರಾಶಿಗೆ ಜೂನ್ 2 ನಂತರ ಈ ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ನಾನು ಈಗ ಸಿಂಹ ರಾಶಿಯ ಗೋಚಾರ ಫಲವನ್ನು ಹೇಳ್ತಾ ಇದ್ದೀನಿ. ಈ ಸಿಂಹ ರಾಶಿಗೆ ಐದನೇ ಮನೆ ಅಧಿಪತಿಯಾದಂಥ ಗುರು 12ಕ್ಕೆ ಬರ್ತಾ ಇದ್ದಾನೆ. ಆದರೆ ಇವನ 5ನೇ ಮನೆ ಅಧಿಪತಿ ಒಬ್ಬನೇ ಅಲ್ಲ, ಇದೇ ಸಿಂಹ ರಾಶಿಗೆ 12ನೇ ಮನೆ ಅಧಿಪತಿ 8ನೇ ಮನೆ ಅಧಿಪತಿಯಾದಂಥ ಗುರು 12ಕ್ಕೆ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಗುರು ಅರ್ಥ ಆಗ್ತಿದ್ಯಾ? ಈ 12ನೇ ಸ್ಥಾನ ಅಷ್ಟಮಾಧಿಪತಿಯಾಗಿ 12ನೇ ಸ್ಥಾನಕ್ಕೆ ಬಂದಿರುವ ಈ ಗುರು ಗೋಚಾರದಲ್ಲಿ ವಿಶೇಷವಾದಂಥ ಧನ ಪ್ರಾಪ್ತಿ ಆಗುತ್ತೆ. ಹಣದಲ್ಲಿ ಲಾಭ, ಗೌರವ, ಯಶಸ್ಸು, ಎಲ್ಲ ರೀತಿಯ ಮುನ್ನಡೆ, ಒಳ್ಳೆಯ ಮಿತ್ರರು, ಎನಿಮಿಗಳೆಲ್ಲ ಸ್ನೇಹಿತರಾಗ್ತಾರೆ. ಹಾಗೆ ನೋಡಿ, ಈ ಸಿಂಹ ರಾಶಿಗೆ 6ನೇ ಮನೆ ಅಧಿಪತಿಯಾದಂಥ ಶನಿ ಅಷ್ಟಮದಲ್ಲಿ ಇವಾಗಿದ್ದಾನೆ. ಅಷ್ಟಮ ಶನಿ ಇಷ್ಟು ದಿನ ಸ್ವಲ್ಪ ಕಾಟ ಕೊಡ್ತಾ ಇದ್ದ. ಆದರೆ ಈಗ ಈ ಅಷ್ಟಮಾಧಿಪತಿಯಾದಂಥ ಗುರು ದ್ವಾದಶದಲ್ಲಿ ಬಂದು ಗೋಚರದಲ್ಲಿ ಇರೋದ್ರಿಂದ ಈ ಗುರು ಈ ಶನಿಯನ್ನ ನೋಡ್ತಾ ಇದ್ದಾನೆ. ಅಷ್ಟಮ ಸ್ಥಾನದಲ್ಲಿರುವ ಈ ಶನಿಯನ್ನ ಈ ಗುರು ವೀಕ್ಷಣೆ ಮಾಡ್ತಾ ಇದ್ದಾನೆ. ಉಚ್ಚ ಸ್ಥಾನದಿಂದ ವೀಕ್ಷಣೆ ಮಾಡ್ತಾ ಇದ್ದಾನೆ. ಅದು ಯಾವುದು ಉಚ್ಚ ಸ್ಥಾನ? ಚಂದ್ರನ ಮನೆ. ಇದು ಕಟಕ ರಾಶಿ ಅಂದ್ರೆ ಚಂದ್ರನ ಮನೆ. ಈ ಚಂದ್ರನಿಗೆ ಗುರುವಿಗೆ ಪರಮ ಮಿತ್ರರು. ಈ ಮಿತ್ರರ ಮನೆಯಲ್ಲಿ ಗುರು ಕೂತ್ಕೊಂಡು ಅಷ್ಟಮ ಸ್ಥಾನದಲ್ಲಿರುವ ತನ್ನ ಮನೆಯನ್ನ ಹಾಗೂ ಶನಿಯನ್ನ ವೀಕ್ಷಣೆ ಮಾಡ್ತಿರೋದ್ರಿಂದ ಇಷ್ಟು ದಿನ ಅಷ್ಟಮ ಶನಿಯ ಒಂದು ಏನು ದುಃಖ ಕೊಡ್ತಾ ಇದ್ದ, ಅಂದ್ರೆ ಆಕಸ್ಮಿಕವಾದಂತ ಬೇಡದೇ ಇರೋ ಕರ್ಮಗಳನ್ನು ಮಾಡೋದು ಅಥವಾ ಕರ್ಮದಲ್ಲಿ ನಾನಾ ರೀತಿಯ ತೊಂದರೆಗಳನ್ನ ಅನುಭವಿಸೋದು, ಇದೆಲ್ಲ ದುಷ್ಪರಿಣಾಮಗಳೆಲ್ಲ ನಿವಾರಣೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ತಕ್ಷಣವೇ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗುತ್ತೆ, ವಿಶೇಷ ರಾಜಯೋಗ ಉಂಟಾಗುತ್ತೆ, ಎನಿಮಿಗಳೆಲ್ಲ ದೂರ ಆಗ್ತಾರೆ, ಹಾಗೂ ಅನೇಕ ರೀತಿಯಲ್ಲಿ ದೊಡ್ಡವರ ಸಹವಾಸ ಸಹಿತ ನಿಮಗೆ ಸಿಗುತ್ತೆ. ಜೀವನದಲ್ಲಿ ಮುನ್ನಡೆ ಬರುವಂತಹ ಈಗ ಅವಕಾಶಗಳು ತುಂಬಾ ಇದೆ, ಹಾಗೂ ಜೀವನದಲ್ಲಿ ಮುನ್ನಡೆ ಬರುವಂತಹ ಸುವರ್ಣ ಅವಕಾಶಗಳು ಬಹಳ ಚೆನ್ನಾಗಿದೆ. ಆದರೆ ಪಂಚಮಾಧಿಪತಿಯಾದಂಥ ಗುರು ಸಿಂಹರಾಶಿಗೆ ನೋಡಿ, ಇದೇ ಧನಸ್ಸಿನ ಅಧಿಪತಿಯಾದಂಥ ಗುರು ದ್ವಾದಶದಲ್ಲಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಕೆಲವು ಕೆಲಸಗಳನ್ನ ಮಾಡಿ. ಅರ್ಥ ಆಗ್ತಿದ್ಯಾ? ಅದೇ ತರ ಚಂದ್ರನಿಗೆ ಸಿಂಹರಾಶಿಗೆ 7ರಲ್ಲಿರುವ ರಾಹು, ಈಗ ಏನು 7ರಲ್ಲಿ ರಾಹು ಇದ್ದಾನೆ, ಈ ರಾಹು ಮಾತ್ರ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಆಗಾಗ ನೋವನ್ನು ಉಂಟು ಮಾಡ್ತಿರ್ತಾನೆ. ಇದಕ್ಕೆ ದುರ್ಗಾ ಅಷ್ಟೋತ್ತರ ಅರ್ಚನೆ ಮಾಡಿಸಿ ಅಥವಾ ನವಗ್ರಹ ಗುಡಿಗೋಗಿ ರಾಹುವಿಗೆ ಅಷ್ಟೋತ್ತರ ಅರ್ಚನೆ ಮಾಡಿಸಿ ಕಣಗಲೆ ಹೂವನ್ನು ತಗೊಂಡೋಗಿ ಅರ್ಚನೆಯನ್ನು ಮಾಡಿಸಿದ್ರೆ ನಿಮ್ಗೆಲ್ಲ ರೀತಿಯ ಒಳ್ಳೆಯ ಸುಖಗಳು ಉಂಟಾಗುತ್ತೆ, ದುಃಖಗಳು ಮರೆಯಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.